ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ತರುಣ್, ತರುಣ್, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಗಾಯತ್ರಿ, ಅವಳ ಕುತ್ತಿಗೆಯಲ್ಲಿ ಈ ತಾಳಿನ ಕಟ್ಟು. ಏನಕ್ಕೆ? ಏನೋ ನೀನು, ಎಂತ ಪ್ರಶ್ನೆ ಇದು? ಯಾರಾದ್ರೂ ಬಂದ್ಬಿಡ್ತಾರೋ? ಬೇಗ ಅವಳ ಕುತ್ತಿಗೆ ತಾಳಿ ಕಟ್ಟು, ಕಟ್ಟು ಮಾಮ, ಕಟ್ಟು ಮಾಮ. ಅವಳ ಕುತ್ತಿಗೆಯಲ್ಲಿ ಈ ತಾಳಿನ ಕಟ್ಟು, 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 ಕಟ್ಟು. ನೀವ್ ಹೇಳ್ದಾಗೆ ಮಾಡೋಣ. ಸರಿ, ಹಾಗೆ ಮಾಡಿ ನನಗೆ ಬಂದು ಹೇಳಿ. ಯಜಮಾನ್ರೆ, ಸರಿ. ನಮಸ್ಕಾರ. ನಾವೇನ್ ಬರ್ತೀವಿ. ಒಳ್ಳೇದಾಗ್ಲಿ, ಚೆನ್ನಾಗಿರು. ಒಂದ್ ವಿಷಯ ಹೇಳಿ. ನಮ್ ಸಂಪ್ರದಾಯದ ಪ್ರಕಾರ ಬೇರೆ ಕಡೆಯಿಂದ ಹುಡುಗಿ ತಂದಾಗ ಆ ಹುಡುಗಿಗೆ ಸೋದ್ರ ಮಾವನೋ ಇಲ್ಲ ಅತ್ತೆ ಮಗನೋ ಇರ್ತಾರೆ. ಅವ್ರ ಅಧಿಕಾರ ಬಿಟ್ಕೊಡೋಕ್ ಹೇಳಿ ಗಟ್ಟಿ ಮಾತನ್ನ ತಗೊಳ್ಳೋದು ನಮ್ ಸಂಪ್ರದಾಯ. ನಿಮ್ ಮಕ್ಳು ಪೂರ್ಣ ಹಾಗೂ ತರುಣ್ಗೆ ಮದ್ವೆ ಆಗಿದ್ರು ಪರವಾಗಿಲ್ಲ, ನಮ್ ಮಾವನ್ ಮಗಳನ್ನ ಬಿಟ್ಕೊಡ್ತೀವಿ ಅಂತ ಹೇಳೋದು ಸಂಪ್ರದಾಯ. ಆ ಸಂಪ್ರದಾಯಕ್ಕೋಸ್ಕರ ವೀಳ್ಯದೆಲೆ ಜೊತೆ 101 ರೂಪಾಯಿ ಇಟ್ಟು ಗಟ್ಟಿ ಮಾತಾಡ್ತೀವಿ. ನೀವ್ ಅನುಮತಿ ಕೊಟ್ರೆ ಆ ಶಾಸ್ತ್ರ ನಡ್ಸೋಣ ಅಂತ ನಮ್ ಕುಟುಂಬದ ಅಭಿಪ್ರಾಯ. ಬೀಗ್ರೆ ನೀವು ಸರಿ ಅಂತ ಹೇಳಿದ್ರೆ ಅದೆಲ್ಲ ಖಂಡಿತ ಮಾಡೋಣ. ನಿಮ್ಮ ಸಂಪ್ರದಾಯನ ಯಾವುದೇ ಕಾರಣಕ್ಕೂ ಬಿಡೋದ್ ಬೇಡ. ಶ್ರೀಮತಿ, ಶ್ರೀಮತಿ, ಏನ್ರಿ? ಇಲ್ಬಾ. ರಾಗಿಣಿ, ನಾನ್ ಹೇಳೋವರೆಗೂ ಇಲ್ಲೇ ಇರು, ಬರ್ಬೇಡ, ಇಲ್ಲೇ ಇರು. ಹಾ, ಬಂದೆ ರೀ, ಬಂದೆ. ಏನ್ರಿ ಕರ್ದಿದ್ದು? ಹುಡ್ಗನ್ ಮನೆಯವ್ರು ಏನ್ ಹೇಳ್ತಾರೆ? ಎಲ್ಲ ಒಳ್ಳೆ ವಿಷಯನೇ ಹೇಳ್ತಾ ಇದಾರೆ. ಅವರು ಅವ್ರ ಸಂಪ್ರದಾಯ ಮಾಡ್ಬೇಕಂತೆ. ನಾನು ಆಯ್ತು ಒಂದೇ. ನಮ್ಮ ನೆಂಟ್ರಿಷ್ಟ್ರು, ಬಂಧು ಬಳಗನ ಎಲ್ರನ್ನೂ ಕರ್ಕೊಂಡ್ ಬಾ. ಆಮೇಲೆ ಪೂರ್ಣ, ಭಾರತಿ, ತರುಣ್ ಎಲ್ರನ್ನೂ ಕರ್ಕೊಂಡ್ ಬಾ. ಹಾಗೆ ಕೋಮಲ ಗಾಯತ್ರಿನೂ ಕರಿ. ಅವ್ರ ಆ ಕೋಮಲನಿಂದ ನಮ್ ಕುಟುಂಬದ ಮರ್ಯಾದೆನೆ ಹೋಗ್ತಿದೆ. ಇವ್ರು ಬೇರೆ ಹೀಗೆ ಹೇಳ್ತಿದ್ದಾರೆ, ಈಗೇನ್ ಮಾಡೋದು? ಏನ್ ಶ್ರೀಮತಿ ಯೋಚಿಸ್ತಾ ಇದ್ಯಾ? ಬೇಗ ಹೋಗಮ್ಮ, ಕರ್ಕೊಂಡ್ ಬಾ. ತುಂಬಾ ಸಂತೋಷ ಬೀಗ್ರೆ, ನಮ್ಮ ಆಸೆನ ಈಡೇರಿಸಿದ್ದಕ್ಕೆ. ಶಾಸ್ತ್ರಕ್ಕೆ ನಮ್ ಕಡೆಯಿಂದ ತಯಾರಿ ಮಾಡ್ಕೋತೀವಿ. ನಾವು ಬರ್ತೀವಿ. ನೀವ್ ಏರ್ಪಾಡ್ ಮಾಡಿ. ರಾಗಿಣಿ, ನನ್ ಜೊತೆ ಬಾ. ಏನ್ ರಾಗಿಣಿ ನೀನು? ಯಾಕೆ ನಿಮ್ ಮಾವನ್ ಹತ್ರ ಇದನ್ ಹೇಳ್ಬೇಕು ಅಂತಿದ್ಯಾ? ಏನ್ ತಪ್ಪಿದೆ ಅತ್ತೆ? ನನ್ ತಾಳಿನ ಬೇರೆಯವ್ರಿಗೆ ಹೇಗ್ ಬಿಟ್ಕೊಡ್ಲಿ ನಾನು? ಎಷ್ಟ್ ಹೊತ್ತು ಅಂತ ನಿಮ್ ಮಗನು ನಿಮ್ ಮಗಳು ಓಡೋಗಿದ್ದನ್ನ ಬಚ್ಚಿಡ್ತೀರಾ? ಹೇಗೋ ಸ್ವಲ್ಪ ಹೊತ್ನಲ್ಲಿ ಮಾವನವ್ರಿಗೆ ಗೊತ್ತಾಗುತ್ತೆ, ಅವಾಗ ನೀವ್ ಹೇಗ್ ಬಚ್ಚಿಡ್ತೀರಾ? ರಾಗಿಣಿ, ಇಲ್ ನೋಡು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಇದನ್ ಕೇಳೋದಕ್ಕೆ ನನಗ್ ಸಂಕಟ ಆಗ್ತಿದೆ. ನೀನ್ ಅನ್ಕೊಂಡಾಗೆ ಏನು ನಡೆಯಲ್ಲ. ಒಳ್ಳೇದೇ ನೆನ್ಸ್ಕೋ, ಒಳ್ಳೇದೇ ಆಗುತ್ತೆ. ಅತ್ತೆ, ಅದು ಒಳ್ಳೆಯವ್ರಿರೋ ಜಾಗದಲ್ಲಿ ಅನ್ಕೋಬಹುದು, ಆದ್ರೆ ಇಲ್ಲಿ ಎಲ್ರು ಕೆಟ್ಟವರೇ ಇದಾರಲ್ಲ. ನನಗ್ ಕೇಡ್ ಬಯಸ್ದವ್ರಿಗೆ ನಾನ್ ಯಾಕೆ ಒಳ್ಳೇದ್ ಬಯಸ್ಬೇಕು? ನಾನ್ ಅನ್ಕೊಂಡಂಗೆ ನನ್ ತಾಳಿಗ್ ಏನಾದ್ರೂ ಅಡ್ಡ ಬಂತೋ ಆಗ ನಾನು ನಿಮ್ ಸೊಸೆ ಆಗೂ ಇರಲ್ಲ, ಮನುಷ್ಯಳಾಗೂ ಇರೋದಿಲ್ಲ. ಅಯ್ಯೋ ಅಮ್ಮ ತಾಯಿ, ನಿನಗ್ ಬುದ್ಧಿ ಹೇಳೋ ಪರಿಸ್ಥಿತಿಲ್ ನಾನಿಲ್ಲ. ನಾನ್ ನಿನ್ನ ಹತ್ರ ಮಾತಾಡೋ ಬದ್ಲು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಫೋನ್ ಕೊಡಿಲಿ. ಅಯ್ಯೋ ಕೊಡಿಲಿ. ಪಾಸ್ವರ್ಡ್ ತೆಗೆದುಕೊಡು. ಹಲೋ, ಹೇಳು ರಾಗಿಣಿ. ಹಲೋ ಭಾರತಿ, ನಾನ್ ಅತ್ತೆ ಮಾತಾಡ್ತಿದ್ದೀನಿ. ಇಲ್ಲಿ ಹುಡುಗನ್ ಮನೆಯವರು ಅದೇನೋ ಶಾಸ್ತ್ರ ಅಂತ ದಿಢೀರಂತ ಬಂದ್ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ನೀವೆಲ್ಲ ಇಲ್ಲೇ ಇರ್ಬೇಕಂತೆ. ನಿಮ್ ಮಾವ ಬೇರೆ ಎಲ್ರು ಎಲ್ಲಿ ಅಂತ ಕೇಳ್ತಿದ್ದಾರೆ. ನಾನ್ ಏನಮ್ಮ ಉತ್ತರ ಕೊಡ್ಲಿ? ಅತ್ತೆ, ಚಿಂತೆ ಮಾಡ್ಬೇಡಿ, ನೀವ್ ಹೇಗಾದ್ರೂ ಸಂಭಾಳಿಸಿ. ನಾವ್ ಆದಷ್ಟು ಬೇಗ ಗಾಯತ್ರಿ, ತರುಣ್ನ ಕರ್ಕೊಂಡ್ ಬರ್ತೀವಿ. ನನ್ಗೇನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ನಿಮಗ್ ಭಯ ಆಗ್ತಿದೆ? ನನಗ್ ಹಂಗೆ ಕೋಪ ಬರ್ತಿದೆ. ಹೇ ಭಾರತಿ, ನನಗ್ ನಿನ್ಮೇಲೆ ಅನುಮಾನ ಬರ್ತಿದೆ. ನೀನ್ ಏನೋ ಡ್ರಾಮಾ ಮಾಡಿ ನನ್ ಜೀವನನ ಹಾಳ್ ಮಾಡಕ್ ನೋಡ್ತಿದ್ಯಾ. ಇಲ್ ನೋಡು, ನನಗೇನೋ ನೀನೇ ಕೊನೆ ಗಳಿಗೆಯಲ್ಲಿ
ಗಾಯತ್ರಿಗೂ ನನ್ ಗಂಡಂಗೂ ಕದ್ದು ಮುಚ್ಚಿ ಮದ್ವೆ, ಅದ್ರಲ್ಲೂ 2ನೇ ಮದ್ವೆ ಮಾಡಿ ನನ್ ಮೇಲ್ ಸೇಡ್ ತೀರ್ಸ್ಕೊಳಕ್ ನೋಡ್ತಿದ್ಯಾ ಅನ್ನಿಸ್ತಿದೆ. ಕೊಡಿಲಿ ಭಾರತಿ, ನನ್ಗೊಂದೊಂದ್ ನಿಮಿಷನೂ ಬೆಂಕಿ ಮೇಲೆ ನಿಂತಾಗ ಆಗ್ತಿದೆ. ಸ್ವಲ್ಪ ಬೇಗ ಅವ್ರನ್ನ ಕರ್ಕೊಂಡ್ ಬಾಮ್ಮ. ಸರಿಯತೆ ತಗೋ ರಾಗಿಣಿ, ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಅತ್ತೆ, ಈ ವಿಷಯದಲ್ಲಿ ನನಗ್ ತಾಳ್ಮೆನೆ ಇಲ್ಲ. ಇವತ್ ನನಗೆ 2ರಲ್ಲಿ ಗೊತ್ತಾಗ್ಬೇಕು, ನಾನಾ ಅಥವಾ ಗಾಯತ್ರಿನ. 2ರಲ್ಲಿ ನಿರ್ಧಾರ ತಗೊಳ್ದೆ ನಾನ್ ಬಿಡಲ್ಲ. ಅಮ್ಮ ಅಮ್ಮ ಏನೇ? ಅಮ್ಮ, ಎಲ್ಲಾನು ಹಾಳಾಗ್ ಹೋಯ್ತಮ್ಮ, ಎಲ್ಲಾನು ನಾಶ ಆಗೋಯ್ತು. ರಾಗಿಣಿ, ನಿನ್ ಬಾಯಲ್ಲಿ ಒಳ್ಳೆ ಮಾತ್ ಬರೋದೇ ಇಲ್ವಾ? ಗಾಯತ್ರಿಗ್ ಮದ್ವೆ ನಡೆದ್ರೆ ನಿನ್ಗೇನೆ ಹಾಳಾಗ್ ಹೋಗತ್ತೆ. ಅಮ್ಮ, ಅಲ್ಲಿ ಗಾಯತ್ರಿ ಮದ್ವೆ ಎಲ್ಲಿ ನಡೀತಿದೆ? ಇಲ್ಲಿ ಸಮಸ್ಯೆನೆ ಬೇರೆ. ನನ್ನ ಜೀವನ ಕಲ್ ಹಾಕೋ ತರ ಇಲ್ಲಿ ಏನೇನೋ ನಡೀತಿದೆ ಅಮ್ಮ. ಆ ಹಾಳದ್ ಮನುಷ್ಯ ನನ್ ಗಂಡ ಗಾಯತ್ರಿನ್ ಕರ್ಕೊಂಡು ಓಡೋದಮ್ಮ. ಏನೇ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರೆ, ಹಾಗಿದ್ರೆ ನಿನ್ ಜೀವನ ಮುಗ್ದೋಯ್ತಾ? ಇದನ್ ಯಾಕೆ ಮೊದ್ಲು ನನ್ನ ಹತ್ರ ಬಂದ್ ಹೇಳ್ತಾ ಇದ್ಯಾ? ನಿನ್ ಗಂಡನ್ ಹೆತ್ತಿದಾರಲ್ಲ, ಮೊದ್ಲು ಅವ್ರ ಹತ್ರ ಹೋಗಿ ಹೇಳು. ಅವ್ರ ಮಗಂದು ಲಕ್ಷಣ ನೋಡಕ್ ಹೇಳು. ಇಲ್ಲಮ್ಮ, ನನ್ನ ಮತ್ತೆಗೆ ಹೋಗಿ ಹೇಳ್ದೆ. ಅತ್ತೇನೆ ಮಾವನವ್ರಿಗೇನು ಹೇಳ್ಬೇಡ ಅಂತ ಹೇಳಿದ್ರು. ಆ ಭಾರತಿನೂ ಪೂರ್ಣ ಭಾವನು ಅವ್ರನ್ನ ಹೇಗಾದ್ರೂ ಕಣ್ಣು ಹಿಡಿದು ಕರ್ಕೊಂಡ್ ಬರ್ತಾರಂತೆ. ಅಲ್ಲಿವರೆಗೂ ಅತ್ತೆ ಮಾವನವ್ರ ಹತ್ರ ಏನು ಹೇಳ್ಬೇಡ ಅಂತ ನನ್ನನ್ ಬೇಡ್ಕೊಂಡ್ರು. ಹೌದು, ಅವ್ರು ಬೇಡ್ಕೊಟ್ರೆ ಏನಾಗ್ಬಿಡತ್ತೆ? ನಿಮ್ಮತ್ತೆ ಭಾರತಿ, ಪೂರ್ಣ ಇವರೆಲ್ಲ ಯಾವಾಗ್ಲೂ ಒಂದೇ ಪಕ್ಷದಲ್ಲಿರೋರ್ ತಾನೆ. ಅವ್ರ ಮಾತನ್ ಕೇಳ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ. ಬಾ, ಮೊದ್ಲು ನಿಮ್ ಮಾವನ ಹತ್ರ ಹೇಳಿ ನ್ಯಾಯ ಕೇಳೋಣ. ಬಾ ಮಾ, ಇರಮ್ಮ, ಅವಸರ ಪಟ್ಟು ಏನಾದ್ರೂ ಮಾಡ್ಬೇಡಮ್ಮ. ಇವತ್ತು ಗಾಯತ್ರಿಗ್ ಮದ್ವೆ ನಡೀಲೇಬೇಕು. ಅಲ್ವೇ, ಬುದ್ಧಿ ಇಲ್ವೇನೆ? ನಿನ್ ಗಂಡನ್ ಕರ್ಕೊಂಡು ಓಡ್ ಹೋಗಿದ್ದಾಳೆ. ಅವಳೇ ಇಲ್ದೆ ಇಲ್ಲಿ ಯಾವ ಕೆಲ್ಸನೂ ನಡೆಯೋದಿಲ್ಲ. ನಿನ್ ಗಂಡನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ನಿನ್ ಜಾಗಕ್ಕೆ ಅವಳು ಬರಬಾರ್ದು. ಇಲ್ಲಿ ನೋಡು, ನಾ ಹೇಳೋದ್ ಕೇಳು. ನಿನ್ ಗಂಡನು ಗಾಯತ್ರಿನೂ ಈ ಊರನ್ ಬಿಟ್ಟು ಎಲ್ಲೂ ಹೋಗಿರಕ್ಕಾಗಲ್ಲ. ಆ ಗಾಯತ್ರಿ ಕತ್ತಲ್ಲಿ ತಾಳಿ ಕಟ್ಟೋದಕ್ ಮುಂಚೆ ತಡೆದಾಗ್ಬೇಕು. ಅದು ನಿಮ್ ಮಾವನವರಿಂದ ಮಾತ್ರನೇ ಸಾಧ್ಯ. ಮೊದ್ಲು ನನ್ ಜೊತೆಗ್ ಬಾ. ನಿಮ್ ಮಾವನವ್ರ ಹತ್ರ ವಿಷಯ ಹೇಳಿ ಎಲ್ಲಾರೆದ್ರಿಗೂ ಅವರೊಂದ್ ನಿರ್ಧಾರಕ್ಕೆ ಬರ್ಲಿ. ಆದ್ರೆ ಅಮ್ಮ, ಅವ್ರು ತಗೊಳ್ಳೋ ನಿರ್ಧಾರ ಗಾಯತ್ರಿ ಪರವಾಗಿದ್ರೆ? ಅದ್ ಹೇಗೆ ಅವಳ ಪರವಾಗಿ ನಿರ್ಧಾರ ತಗೋತಾರೆ? ನೀನು ನಾನು ಅವ್ರ ಕಾಲಿಗೆ ಬಿದ್ದು ಚೆನ್ನಾಗ್ ಅಳೋಣ. ಅವ್ರ ಮನ್ಸಲ್ಲಿ ನಮ್ ಬಗ್ಗೆ ದಯೆ ಹುಟ್ಟತ್ತೆ, ಅವ್ರ ಮೇಲೆ ಕೋಪ ಬರುತ್ತೆ. ಈ ವಿಷಯನ ಮುಚ್ಚಿಟ್ಟಿರೋ ಅಷ್ಟು ಒಂದೊಂದು ಗಳಿಗೆನು ನಿನ್ ತಾಳಿಗೆ ಆಪತ್ತು. ಬಾ, ಮೊದ್ಲು ಅವ್ರ ಹತ್ರ ಹೋಗಿ ವಿಷಯ ಹೇಳೋಣ. ಬಾ. ಗಾಯತ್ರಿ ಕುತ್ಕೆಲ್ ಕಟ್ಟು. ಅಮ್ಮ, ಮಾಮನ್ಗೆ ಪ್ರಜ್ಞೆನೇ ಇಲ್ಲ. ಹೇಳಿದನ್ನ ಹೇಗಮ್ಮ ಕೇಳಿಸ್ಕೋತಾರೆ? ಸರಿ, ಹಾಗಿದ್ರೆ ನೀನೇ ನಿಮ್ಮ ಮಾವನ ಹತ್ರ ಹಕ್ಕಿಂದ ಕೇಳಿ ತಾಳಿ ಕಟ್ಟಿಸ್ಕೊ. ಮಾಮ, ತಾಳಿನ ಕೈಯಲ್ಲಿ ಇಟ್ಕೊಂಡು ಯಾಕೆ ಆತರ ನೋಡ್ತಾ ಇದ್ದೀರಾ? ನನ್ ಕುತ್ತಿಗೆಗೆ ಕಟ್ಟಿ ಮಾಮ. ಮಾಮ ಪ್ಲೀಸ್ ಮಾಮ, ಕಟ್ಟು ಮಾಮ. ಯಾಕೆ ಮಾಮ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಜೊತೆ ಬಾಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಆ ಬಾಳ್ನ ಯಾರೋ ಒಬ್ರಿಗೆ ದಾರಿ ಎತ್ಕೊಡೋದಕ್ಕೆ ನನ್ ಕೈಯಿಂದ ಹೇಗಾಗುತ್ತೆ ಮಾಮ? ನನ್ನ ಮೇಲೆ ಪ್ರೀತಿ ಅಷ್ಟೇ ಅಲ್ಲ, ಕರುಣೆ ಕೂಡ ಇಲ್ವಾ ಮಾಮ? ಈ ತಾಳಿ ಕಟ್ಟಿ ನನ್ನನ್ನು ಕಾಪಾಡು ಮಾಮ. ರಾಗಿಣಿ, ರಾಗಿಣಿ ನನ್ನ ಹೆಂಡತಿ. ಅವಳು ಕಟ್ಟಿದ ತಾಳಿಗೆ ನಾನು ಏನಂತ ಉತ್ತರ ಕೊಡ್ಲಿ? ಮಾಮ, ಅವಳು ನಿಮ್ಗೆ ಇಷ್ಟ ಇಲ್ದಿರೋ ಹೆಂಡತಿ ಮಾಮ. ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಪ್ರೀತಿ ಮಾಡೋತರ ನಾಟಕ ಮಾಡಿ ನಂಬಿಸಿ ಯಾಮಾರಿಸಿ ತಾಳಿ ಕಟ್ಟಿಸ್ಕೊಂಡ್ಲು. ನಿಮ್ಮನ್ನ ಮತ್ತೆ ನಿಮ್ಮ ಮಗುನ ಬಿಟ್ಬಿಟ್ಟು ಹೋಗಿದ್ದವಳು. ಅವಳು ಮತ್ತೆ ಬಂದಿದ್ದಾಳಂದ್ರೆ ಅದು ಸುಮ್ನೆ ಅಲ್ಲ. ಈ
ನಿಮ್ ಮನೆ ಪೂರ್ತಿ ಆಸ್ತಿನೂ ತಗೊಂಡು ಹೋಗೋದಕ್ಕೆ ಬಂದಿದ್ದಾಳೆ ಮಾಮ. ಮಾಮ ಪ್ಲೀಸ್ ಮಾಮ, ನಾನು ಹೇಳೋದು ಕೇಳು. ಇವಾಗ ಅವಳು ನಿಮ್ ಹೆಂಡತಿ ತರ ನಟಿಸ್ತಾ ಇದ್ದಾಳೆ. ಅವಳನ್ನ ನಂಬಿ ನಿಮ್ ಬಾಳ್ನ ಹಾಳು ಮಾಡ್ಕೋಬೇಡಿ ಮಾಮ. ಪ್ಲೀಸ್ ಮಾಮ, ನಿಮಗೋಸ್ಕರ ನಿಮ್ ಜೊತೆ ಬಾಳೋದಕ್ಕೆ ನಿಮ್ ಅತ್ತೆ ಮಗಳು ಗಾಯತ್ರಿ ಇದ್ದಾಳೆ ಮಾಮ. ಇವಾಗ ನನ್ ಕುತ್ತಿಗೆಗೆ ಕಟ್ತಾ ಇರೋ ಈ ತಾಳಿ ನಿಜವಾದ ತಾಳಿ ಮಾಮ. ಯಾವುದೇ ಆಸೆ ಇಲ್ದೇನೆ ನೀವು ಮಾತ್ರ ಸಾಕು ಅಂತ ಅನ್ಕೋತಾ ಇರೋ ಈ ಗಾಯತ್ರಿ ನಿಮ್ಮ ನಿಜವಾದ ಹೆಂಡತಿ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನನ್ ಕುತ್ತಿಗೆಗೆ ತಾಳಿ ಕಟ್ಟು ಮಾಮ. ನಿನಗೆ ಅಂತ ತಾಳಿ ಕಟ್ಟಕ್ಕೊಬ್ಬ ಇದಂತಾನೆ. ಹಾಗಿದ್ಮೇಲೆ ನಾನು ಯಾಕೆ? ನಿನಗೀಗ ಮದ್ವೆ ನಡೆಯುತ್ತೆ ತಾನೆ? ಮಾಮ, ಅದು ಮದ್ವೆ ಅಲ್ಲ ಮಾಮ. ನಿಮ್ಮನ್ ಮರೆಯಕ್ಕಾಗದೆ ಒತ್ತಾಡ್ತಿರೋ ನನ್ ಮನಸ್ಸು ನನ್ನ ನಾನು ಮಾಡ್ಕೋತಾರೋ ಕರ್ಮ ಮಾಮ, ಕರ್ಮ ಅದು. ಗಾಯತ್ರಿ, ತರುಣ್ ನೀನ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲಮ್ಮ. ತರುಣ್, ಸ್ವಲ್ಪ ಇಲ್ಲಿ ನೋಡಪ್ಪ. ಗಾಯತ್ರಿಗೆ ಮದ್ವೆ ಆಗೋಕ್ಕೂ ಮುಂಚೆ ಮದ್ವೆ ಹೆಣ್ಣಿಗೆ ಸೋದರ ಮಾವ ಮಾಡೋ ಸಂಪ್ರದಾಯ ಕಣೋ ಇದು. ಮಾಮ ಕಟ್ಟು ಮಾಮ. ಇಲ್ಲಿ ನೋಡು, ಅದಕ್ಕೇನೆ ಗಾಯತ್ರಿ ಕುತ್ತಿಗೆಯಲ್ಲಿ ಈ ತಾಳಿನ ಕಟ್ಟಕ್ ಹೇಳ್ತಿದ್ದೀನಿ. ಅವಾಗ್ಲೇ ಅವಳ ಮದ್ವೆ ಚೆನ್ನಾಗಾಗುತ್ತೆ. ತಾಳಿ ಕಟ್ಟಪ್ಪ, ಟೈಮ್ ಆಗ್ತಿದೆ, ಕಟ್ಬಿಡಪ್ಪ. ಶಾಸ್ತ್ರಕ್ಕೆ ಮಾಡ್ತಿರೋದ? ಸರಿ, ಕಟ್ತೀನಿ. ಸರಿ ಸರಿ ಮಾಮ, ಕಟ್ಟು ಮಾಮ. ಬೇಗ ಕಟ್ಟು, ಬೇಗ ಕಟ್ಟು. ಅಯ್ಯೋ ಅಮ್ಮ, ಏನಮ್ಮ ಇದು? ಗಾಯತ್ರಿ, ತರುಣ್ಗಿನ್ನು ಪ್ರಜ್ಞೆ ಬಂದಿಲ್ಲ. ಅವನಿಗೆ ನಿನ್ ಕುತ್ಕೆಲ್ ತಾಳಿ ಕಟ್ಟಕ್ಕಾಗದೆ ಬಿದ್ದು ಹೋಗ್ತಾ ಇದ್ದಾನೆ. ನೀನೇ ಅವನ್ ಕೈ ಹಿಡ್ಕೊಂಡು ತಾಳಿನ ಅವನ್ ಕೈಯಿಂದ ನೀನೇ ಕಟ್ಕೊಂಡ್ಬಿಡು. ಭಾರತಿ, ತರುಣ್ ಹೇಗೆ ಗಾಯತ್ರಿ ಮತ್ತೆ ಕೋಮಲಾತೆ ಜೊತೆ ಹೋಗೋದಿಕ್ಕೆ ಒಪ್ಕೊಂಡ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ನಿಮ್ಮತ್ತೆ ಕೋಮಲ ಸಂಚೆ. ಖಂಡಿತ ಅವರು ಮನ್ಸಾರೆ ಒಪ್ಕೊಂಡಿರಲ್ಲ. ಎಲ್ರೂ ಕೇಳಾಯ್ತು, ಅವ್ರು ಎಲ್ಲಿದ್ದಾರೆ ಗೊತ್ತಾಗ್ತಿಲ್ವೇ? ಭಾರತಿ, ಒಂದ್ ವೇಳೆ ನೀನ್ ಹೇಳೋ ರೀತಿನೇ ನಾವು ಕಂಡುಹಿಡಿಯೋದಕ್ಕೆ ಮುಂಚೆನೆ ತರುಣ್ ಗಾಯತ್ರಿ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೆ ಅಂತ ಭಯ ಆಗ್ತಿದೆ. ಪೂರ್ಣ, ಅತ್ತೆ ಕಾಲ್ ಮಾಡ್ತಾನೆ ಇದ್ದಾರೆ. ಹಲೋ, ಹೇಳಿ ಅತ್ತೆ. ಏನ್ ಭಾರತಿ, ಅವ್ರು ಸಿಕ್ಕಿದ್ರಾ? ಇಲ್ಲ ಅತ್ತೆ, ಎಲ್ಲ ಕಡೆನೂ ಹುಡುಕಿದ್ವಿ, ಅವ್ರು ಎಲ್ಲೂ ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ. ಸರಿ, ಒಂದ್ ಕೆಲ್ಸ ಮಾಡಿ, ನಮ್ ಮಿಲ್ಲಲ್ಲಿ ಕೆಲಸ ಮಾಡೋ ಕೃಷ್ಣಪ್ಪ ನಮ್ ಗಾಡಿನ ನಮ್ ಹಳೆ ಗೋಡನ್ ಇದೆಯಲ್ಲ ಅಲ್ಲಿ ನೋಡಿದಾನೆ. ನಮ್ ಕೋಮ್ಲ ತಗೊಂಡ್ ಹೋಗಿದ್ದಾರೆ ಅಂದ್ರೆ ಖಂಡಿತ ಅವ್ರಲ್ಲೇ ಇರ್ತಾರೆ. ಸ್ವಲ್ಪ ಅಲ್ಲಿ ಹೋಗಿ ನೋಡಿ. ಹಾ ಸರಿ ಅತ್ತೆ. ಸರಿ, ಇಡ್ತೀನಿ. ದೇವ್ರೆ, ಅವ್ರು ಖಂಡಿತ ಅಲ್ಲೇ ಇರಬೇಕು. ಯಾವ ಕೆಟ್ಟದ್ದು ನಡೆದಿರಬಾರ್ದು. ಈ ಮದುವೆ ನಡೀಲಿಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಹುಡುಗನ ಮನೆಯವ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ನಮ್ಮ ಮನೆ ಮರ್ಯಾದಿನ ಕಾಪಾಡಪ್ಪ ದೇವ್ರೆ. ಏನ್ರಿ, ಮದುವೆ ಹುಡುಗಿ ಕಾಣಿಸ್ತಿಲ್ಲ ಅಂತೆ? ಕಾಣಿಸ್ತಿಲ್ವಾ? ಹೌದು, ಹುಡುಗಿ ಕಾಣ್ತಿಲ್ಲ. ಯಾವಾಗಿಂದ? ಅಕ್ಕ, ಹುಡ್ಗಿ ಮಾವನ್ ಮಗ ತರುಣ್ ಕೂಡ ಕಾಣಿಸ್ತಾ ಇಲ್ವಂತೆ. ಏನ್ ಕರ್ಮಾನೋ, ಮಗ ಆಸೆ ಪಟ್ಟ ಅಂತ ಇದೆಲ್ಲ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಇರಂಗಾಗಿದೆ. ನಾವೇನ್ ಮಾಡೋದು? ಎಲ್ಲ ನಿನ್ ಮಗನ ಹಣೆ ಬರ. ಮೊದ್ಲೇ ಸಲ ಮದ್ವೆ ನಿಂತಾಗ ಈ ಸಂಬಂಧ ಬೇಡ ಅಂತ ತಲೆ ಚೆಚ್ಕೊಂಡು ಹೇಳ್ದೆ, ಕೇಳಿದ್ರಾ? ಏನ್ ಮಾಡೋದು, ನಮ್ ಹುಡುಗ ಹುಡುಗಿನ ಇಷ್ಟ ಪಟ್ಬಿಟ್ಟಿದಾನೆ. ಅವ್ನ್ ವಿರುದ್ಧವಾಗಿ ನಾವೇನ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರ ಏನೇ ನಡೆದ್ರು ಸರಿ ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ? ನಾವು ಶಾಸ್ತ್ರಕ್ಕೋಸ್ಕರ ಏರ್ಪಾಡ್ ಮಾಡ್ಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಅದ್ರ ಬಗ್ಗೆ ಹೆಣ್ಣಿನ ಮನೆ ಕಡೆಯವರು ಚಿಂತೆ ಮಾಡ್ತಿರೋ ಹಾಗೆ ಇಲ್ಲ. ಎಲ್ಲಾರು ಒಂದೊಂದ್ ಕಡೆ ಹೋಗಿದ್ದಾರೆ. ಇಲ್ಲೇನೋ ರಹಸ್ಯ ಇದೆ ಅನ್ಸುತ್ತೆ. ಒಳ್ಳೆ ಮರ್ಯಾದಸ್ಥ ಕುಟುಂಬ ಅನ್ಕೊಂಡಿದ್ದೆ. ಚಿದಾನಂದವ್ರ ಕುಟುಂಬ ಒಳ್ಳೆ ಸಂಪ್ರದಾಯಸ್ಥರ ಕುಟುಂಬ ಅಂತ ಎಲ್ರು ಹೇಳಿದ್ರು.
ಇದನ್ನ ನಂಬ್ಕೊಂಡು ನಾವು ಸಂಬಂಧ ಬೆಳೆಸಿದ್ರೆ ನಾವೇ ಮೋಸ ಹೋಗಿದೀವಿ. ಏನ್ರಿ, ನಮಗಿರೋದು ಒಬ್ನೇ ಮಗ. ಅವ್ನ ಆಸೆ ಪಟ್ಟಿದ್ದನ್ನ ನೆರವೇರಿಸೋದು ನಮ್ ಕರ್ತವ್ಯ. ಏನ್ ನಡೆದ್ರೂ ಪರವಾಗಿಲ್ಲ, ಸುಮ್ನೆ ಕೈ ಕಟ್ಕೊಂಡು ನೋಡ್ತಾ ಇರು ಅಂತ ಹೇಳ್ತೀಯಾ? ಈ ಮದ್ವೆ ನಡೆಯತ್ತಾ ನಡೆಯಲ್ವಾ ಅನ್ನೋದೇ ಗೊತ್ತಿಲ್ಲ. ಇದನ್ ಹೀಗೆ ಸುಮ್ನೆ ಬಿಡ್ಬಾರ್ದು. ಆ ಚಿದಾನಂದ್ ಅವ್ರತ್ರ ಹೋಗಿ ಇಲ್ಲೇನೇನ್ ನಡೀತಾ ಇದೆ ಅಂತ ಕೇಳೋಣ. ಗಾಯತ್ರಿ ಅವ್ರಮ್ಮ, ಅವ್ರ ಮಾವನ್ ಮಗ ತರುಣ್ ಎಲ್ಲ ಎಲ್ಲಿ ಅಂತ ನೇರವಾಗಿ ಕೇಳೋಣ. ಆಮೇಲೆ ನಮ್ ಹುಡ್ಗ ಹಸೆಮಣೆ ಮೇಲ್ ಕೂತ್ಮೇಲೆ ಹುಡ್ಗಿ ಕಾಣಿಸ್ತಾ ಇಲ್ಲ, ಈ ಮದ್ವೆ ನಡೆಯಲ್ಲ ಅಂದ್ರೆ ನಾವೇನ್ ಮಾಡೋದು? ನಮ್ ಸಂಬಂಧಿಕರ ಎದುರುಗಡೆ ಹೇಗ್ ಮುಖ ತೋರ್ಸೋದು? ಹೌದು, ನಮ್ ಮಗಾನೂ ಇದಾನೆ. ಗಾಯತ್ರಿ ಅಂತ ಅವಳ ಹಿಂದೆನೆ ಯಾವಾಗ್ಲೂ ಸುತ್ತಾ ಇರ್ತಾನೆ. ಚಿದಾನಂದರ ಹತ್ರ ಹೋಗಿ ಇಲ್ಲೇನ್ ನಡೀತಿದೆ ಅಂತ ಕೇಳೋಣ ಬನ್ನಿ. ಇಲ್ಲ ಅಂದ್ರೆ ನಮಗೆ ಸಮಸ್ಯೆ. ಬನ್ನಿ ಹೋಗಿ ಕೇಳೋಣ. ನಾವು ಸುಮ್ನೆ ಕೂತ್ರೆ ನಾವೇ ಮೋಸ ಹೋಗ್ತೀವಿ. ಮುಹೂರ್ತಕ್ಕೆ ಮುಂಚೆನೆ ನಿರ್ಧಾರ ಮಾಡೋಣ. ಬನ್ರಿ, ಸರಿ, ಬನ್ನಿ. ಅಣ್ಣ ನೀವು ಬನ್ನಿ. ಸರಿಯಮ್ಮ. ಅದ್ಕೆ ಪೂರ್ಣ ಭಾರತಿ ಹುಡ್ಕೊಂಡೋದ್ರಲ್ಲ, ಏನಾದ್ರೂ ಫೋನ್ ಬಂತಾ? ವೇದವತಿ, ಏನು ಅಂತ ಗೊತ್ತಾಗ್ತಿಲ್ಲ. ಅವರಿಂದ ಇನ್ನೂ ಫೋನೇ ಬಂದಿಲ್ಲ. ಅಯ್ಯೋ, ಅದ್ಕೆ ಹಿಂದೆ ಅಣ್ಣ ಬರ್ತಿದ್ದಾರೆ. ಸರಿ. ಶ್ರೀಮತಿ, ಏನ್ರಿ? ಅಲ್ಲಮ್ಮ, ಬೀಗರ ಮನೆಯವರು ಸಂಪ್ರದಾಯ ಮಾಡ್ತೀನಿ ಅಂತ ಹೇಳಿ ತುಂಬಾ ಸಮಯನೇ ಆಯ್ತು. ನೀನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ಇಲ್ಲೇ ನಿಂತ್ ಮಾತಾಡ್ತಾ ಇದ್ಯಾ? ಬೀಗರ ಮನೆಯವರು ಎಷ್ಟೊತ್ತು ಅಂತ ಕಾಯ್ಬೇಕಮ್ಮ? ಇಲ್ಲ ರೀ, ಒಬ್ಬೊಬ್ರು ಒಂದೊಂದ್ ಕೆಲ್ಸ ಮಾಡ್ತಾ ಇದಾರೆ. ನಾನು ಎಲ್ರಿಗೂ ಹೇಳ್ಬಿಟ್ಟೆ ರೀ, ಇನ್ನೇನ್ ಬಂದ್ಬಿಡ್ತಾರೆ. ಶ್ರೀಮತಿ, ಬೀಗರ ಮನೆಯವ್ರಿಗೆ ನಾವು ಕೊಡೋಂತ ಮರ್ಯಾದೆನ ಕೊಡ್ಬೇಕಮ್ಮ. ಇನ್ನು 5 ನಿಮಿಷದಲ್ಲಿ ಎಲ್ರೂ ಅಲ್ಲಿರ್ಬೇಕು. ಇನ್ನು ಚಿದಂಬರಂ ಮನೆಯವರು ಸಾಧಾರಣ ವ್ಯಕ್ತಿಗಳಿಗೆ ಮರ್ಯಾದೆ ಕೊಡೋ ಅಂತವ್ರು. ಬೀಗರಾಗೋರವರು ಯಾವುದೇ ತೊಂದರೆ ಆಗದಿರೋ ರೀತಿ ನಾವು ನೋಡ್ಕೋಬೇಕಮ್ಮ. ಸರಿ, ಭಾರತೀಯಲ್ಲಿ ಭಾರತಿನ ವೇದವತಿ ಭಾರತಿಯಲ್ಲಿ ಭಾರತಿ ಕಿಚನ್ ಅಲ್ಲಿ ರಾತ್ರಿ ಊಟ ರೆಡಿ ಇದೆಯಾ ಅಂತ ನೋಡಕ್ ಹೋಗಿದ್ದಾಳೆ. ಕಿಚನ್ ಅಲ್ಲಿ ಇಲ್ಲಮ್ಮ, ನಾನು ಅಲ್ಲಿಂದಾನೇ ಬರ್ತಾ ಇರೋದು. ಸರಿ, ಪೂರ್ಣ ಇಲ್ಲಿ? ಪೂರ್ಣ ಅವನ್ ನೋಡಿ ನನ್ ತುಂಬಾ ಹೊತ್ತೆ ಆಯ್ತಲ್ಲ. ಪೂರ್ಣ ಏನ್ ಶ್ರೀಮತಿ, ಏನಾಯ್ತಂತದು? ಯಾಕಿಷ್ಟು ಬರ್ತಾ ಇದೆಯಾ? ಫ್ಯಾನ್ ಕೆಳಗಡೆ ತಾನೇ ನಿಂತಿದ್ಯಾ? ಏನು, ಯಾಕೆ ಒಂಥರ ಇದೆಯಲ್ಲ? ಆರೋಗ್ಯ ಸರಿ ಇಲ್ವಾ? ಇಲ್ಲ ರೀ, ತಲೆ ನೋವ್ತಿದೆ. ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ. ಅಣ್ಣ, ರಾಜಶೇಖರ್ ಮಾವ ಬಂದಿದ್ದಾರೆ. ನಿಮ್ಮನ್ನ ನೋಡ್ಬೇಕು ಅಂತ ಹುಡುಕ್ತಿದ್ರು. ನೀವ್ ಹೋಗಿ ಮಾತಾಡ್ತೀರಿ, ಅಷ್ಟಲ್ಲಿ ನಾನು ಇವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನೋ ಅವ್ರು ಬಂದಿದ್ದಾನ? ಹೌದಣ್ಣ, ಎಲ್ಲಿದ್ದಾನ ಅವನು? ಮಾಡಿ ಮೇಲಿದ್ದಾರೆ. ಅಲ್ಲಮ್ಮ, ಮಂಟಪದ ಹತ್ರ ಇರೋದ್ ಬಿಟ್ಟು ಮಾಡಿ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಲೇ, ಮಾಡಿ ಮೇಲೆ ಊಟ ಮಾಡಕ್ ಹೋಗಿದ್ದಾನ? ಅಬ್ಬಾ, ಒಳ್ಳೇದಾಯ್ತು, ರಾಜಶೇಖರ್ ಇಂದ ತಪ್ಪಿಸ್ಕೊಂಡ್ವಿ. ಈಗೇನದ್ಕೆ ಮಾಡೋದು? ಇವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತಾನೂ ಗೊತ್ತಿಲ್ವೇ? ಪೂರ್ಣ ಭಾರತಿ ಅವ್ರನ್ನ ಬೇಗ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಅಯ್ಯೋ, ನಮ್ಗೆ ಯಾಕೆ ಅವಾಗ ಇಂಥ ಪರೀಕ್ಷೆಗಳು ಬರುತ್ತೆ? ಹುಡುಗನ್ ಮನೆಯವ್ರನ್ನ ಸಮಾಧಾನ ಮಾಡ್ಬೋದು, ನಿಮ್ ಅಣ್ಣನ ಸಮಾಧಾನ ಮಾಡಕ್ಕಾಗಲ್ವಲ್ಲ. ಏನ್ ಮಾಡೋದು? ದೇವ್ರೇ ನೀನೇ ನನ್ನನ್ನು ಕಾಪಾಡ್ಬೇಕು. ಅವ್ರನ್ನ ಹೇಗಾದ್ರೂ ಭಾರತಿ ಪೂರ್ಣ ಕರ್ಕೊಂಡ್ ಬಂದ್ಬಿಟ್ರೆ ಸಾಕು. ದೇವ್ರೇ, ಭಯ ಆಗ್ತಿದೆ. ಚಿಂತೆ ಮಾಡ್ಬೇಡಿ ಅದ್ಕೆ. ತರುಣ್, ತಗೋ ಈ ತಾಳಿನ ಗಾಯತ್ರಿ ಕುತ್ತಿಗೆಯಲ್ಲಿ ಬೇಗ ಕಟ್ಟು. ಮಾಮ, ಕಟ್ಟು ಮಾಮ, ಬೇಗ ಮಾಮ, ಕಟ್ಟು ಮಾಮ, ಬೇಗ ಕಟ್ಟು ಮಾಮ. ನಿಲ್ಸಿ. ಅತ್ತೆ, ನಿಮ್ಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ? ಎಂತ ಕೆಲಸ ಮಾಡ್ತಿದ್ದೀರಾ ಅಂತ. ಕದ್ದು ಮುಚ್ಚಿ ಮದ್ವೆ ಮಾಡಿಸೋದಿಕ್ ನಾಚಿಕೆ ಆಗಲ್ಲ ನಿಮ್ಗೆ? ದೊಡ್ಡ ಮನುಷ್ಯರು ಮಾಡೋ ಕೆಲಸನ ಇದು. ನಿಮ್ಮನ್ನ ಅತ್ತೆ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಿನಗ್ ನಾಚಿಕೆ ಆದ್ರೆ ನನಗೇನು ಅಳಿಯನೆ? ನನಗೆ ನನ್ ಮಗಳ ಜೀವನಾನೇ ಮುಖ್ಯ. ಅದಕ್ಕೆ ಕೋಮಲ ಏನ್ ಬೇಕಾದ್ರೂ ಮಾಡ್ತಾಳೆ. ಏನು, ನಾನೇನ್ ಕೊಲೆನಾ ಮಾಡಿದೀನಿ? ಮದ್ವೆ ತಾನೇ ಮಾಡಿಸ್ಬೇಕು ಅನ್ಕೊಂಡೆ. ಛೀ,
ಇನ್ನೊಂದ್ ಹುಡುಗಿ ಜೀವನ ಹಾಳ್ ಮಾಡಿ ಮದ್ವೆ ಮಾಡ್ಸೋದನ್ನ ಮದ್ವೆ ಅನ್ನಲ್ಲ, ಅದಕ್ಕೆ ಮೋಸ ಅಂತ ಹೇಳ್ತಾರೆ. ಇದನ್ನ ನೀವ್ ಮಾಡಿದ್ರು ನಾವದನ್ನ ಒಪ್ಕೊಳ್ಳಲ್ಲ. ಕೊನೆ ಸಲ ನಿಮ್ಗೆ ಎಚ್ಚರಿಕೆ ಕೊಡ್ತಿದ್ದೀನಿ, ಇದಕ್ಕೂ ಹೆಚ್ಚಾಗಿ ನೀವೇನಾದ್ರೂ ಮಾಡಿದ್ರೆ ಅದ್ರ ಪರಿಣಾಮ ಮಾತ್ರ ತುಂಬಾ ಕೆಟ್ಟದಾಗಿರುತ್ತೆ. ಈಗ ನೀವ್ ಮರ್ಯಾದೆಯಿಂದ ನನ್ ಜೊತೆ ಬರ್ತೀರಾ? ಗಾಯತ್ರಿಗೂ ನಾವ್ ನೋಡಿರೋ ಹುಡುಗಂಗೂ ಮದ್ವೆ ನಡೆಯುತ್ತೆ ಅಷ್ಟೇ. ಅವಳ ಬಾಳು ಚೆನ್ನಾಗೇ ಇರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗತ್ತೆ ನೀವ್ ಹೋಗ್ ಸೇರೋ ಜಾಗ ಯಾವುದು ಅಂತ. ನಾನು ಹೇಳೋದನ್ನ ಕೇಳಿದ್ರೆ ಬದುಕ್ತೀರಾ? ಸುಮ್ನೆ ಮರ್ಯಾದೆಯಿಂದ ಬನ್ನಿ.